ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಹೆಸರಾಂತ ಆಸ್ಟ್ರೋ ನ್ಯೂಮರಾಲಜಿಸ್ಟ್, ಪಾಮಿಸ್ಟ್ ಹಾಗೂ ಜೆಮಾಲಜಿಸ್ಟ್ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸಂದರ್ಶನ ಮಾಡಲಿಕ್ಕೆ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವತಿಯಿಂದ. ಅವ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಡಾಕ್ಟರ್ ಎನ್ ಚಂದ್ರಶೇಖರ್ PhD ಹಾಗೂ ಡಾಕ್ಟರೇಟ್ ಇನ್ ಲಿಟ್ರೇಚರ್ ಇನ್ ಆಸ್ಟ್ರೋ ಪಾಮಿಸ್ಟ್ರಿ ಆ್ಯಂಡ್ ಜೆಮ್ ಫಾರ್ ಲಾಸ್ಟ್ 48 years, 48 ವರ್ಷಗಳಿಂದನೂ ನಮ್ಮ ಚಂದ್ರಶೇಖರ್ ಗುರೂಜಿಯವರು ಮಾಡ್ಕೊಂಡು ಬಂದಿರೋದು ಪಾಮ್ ಹಿಸ್ಟ್ರಿನಲ್ಲಿ ಅಷ್ಟೇ ಅಲ್ಲ, ಆ್ಯಂಡ್ ಅವರು ಬರೀ ಆಸ್ಟ್ರಾಲಜಿನಲ್ಲೂ ಅಷ್ಟೇ ಅಲ್ಲ, ಜೆಮ್ಸ್ನಲ್ಲೂ ಕೂಡ ಹೇಳ್ತಾರೆ. ಹಾಗೂ ಅವ್ರದ್ದೊಂದು ರೇರ್ ಹಾಬಿ ಕೂಡ ಇದೆ, ಕರೆನ್ಸಿ ಕಲೆಕ್ಷನ್, ಅಂದರೆ ಸ್ಪಿರಿಚುವಲ್ ನಂಬರ್ಸ್ ಕರೆನ್ಸಿ ಕಲೆಕ್ಷನ್ ಕೂಡ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀವಿ. ಸಂದರ್ಶನದಲ್ಲೂ ಕೂಡ ಇದರದೊಂದು ಮಾಹಿತಿ ನಿಮಗೆ ಕೊಡ್ತೀವಿ. ಅದ್ರ ಜೊತೆ ಇವರು ಪೀಪಲ್ಸ್ ಅಸ್ಟ್ರಾಲಜರ್ ಅಂತ ಹೆಸರುವಾಸಿಯಾಗಿದ್ದಾರೆ. ಪೀಪಲ್ಸ್ ಅಸ್ಟ್ರಾಲಜರ್ ಅಂತಂದರೆ ಜಸ್ಟ್ ಬರೀ ಕನ್ಸಲ್ಟೇಷನ್ಗೆ ಬಂದು ಹೋಗಿ, ಇವಾಗ ನೀವು ಏನು ದೊಡ್ಡ ದೊಡ್ಡ ಜ್ಯೋತಿಷ್ಯರಾಗಿರಬಹುದು, ಅಥವಾ ಏನಪ್ಪ ಕಾವಿ ಬಟ್ಟೆನ ಉಟ್ಕೊಂಡಿರ್ಬೋದು, ವಿಭೂತಿ ಹಚ್ಕೊಂಡಿರ್ಬಹುದು, ಮತ್ತು ರುದ್ರಾಕ್ಷಿ ಮಾಲೆಗಳನ್ನ ಹಾಕ್ಕೊಂಡಿರ್ಬೋದು, ಆ ಥರ ಇವರು ಅಲ್ವೇ ಅಲ್ಲ. ವೆರಿ ಕಾಮ್, ಕಂಪೋಸ್ಡ್, ಡೌನ್ ಟು ಅರ್ತ್ ನಮ್ಮ ಚಂದ್ರಶೇಖರ್ ಗುರೂಜಿಯವರು. ಗುರೂಜಿ ಅಂತ ಅಂದಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುತ್ತೆ, ಓ ಇವ್ರು ಯಾವ ಥರ ಎಲ್ಲ ಇರ್ತಾರಪ್ಪ, ಹೆಂಗೆಲ್ಲ ಇರ್ತಾರೆ, ಎಷ್ಟು ಸ್ಟ್ರಿಕ್ಟ್ ಇರ್ತಾರೋ ಅಥವಾ ಎಷ್ಟು ಚಾರ್ಜ್ ಮಾಡ್ತಾರೋ, ಹೆಂಗೆ ಅವ್ರನ್ನ ನಾವು ನೋಡೋದು, ಭೇಟಿ ಮಾಡೋದು ಅಂತೆಲ್ಲ. ವೆರಿ ಸಿಂಪಲ್, ಕಾಮ್, ಕಂಪೋಸ್ಡ್ ಆಗಿ, ಕಾಂಪ್ಯಾಕ್ಟ್ ಆಗಿ ನಮಗೆ ಇವತ್ತು ಸಂದರ್ಶನ ಕೊಡೋಕ್ಕೆ, ಕಾಂಪ್ಯಾಕ್ಟ್ ಆಗಿ ನನಗೆ ಇವತ್ತು ಸಂದರ್ಶನ, ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡಗೆ ಸಂದರ್ಶನ ಕೊಡೋಕ್ಕೆ ನಮ್ಮನ್ನು ಅವ್ರ ಮನೆಗೆ ಬರಮಾಡ್ಕೊಂಡಿದ್ದಾರೆ. ವೆರಿ 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 ಸಿಂಪಲ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು, ಆ್ಯಂಡ್ ವೆರಿ ಅಡ್ಮೈರಬಲ್ ಕೂಡ ಅಂತಲೂ ಹೇಳ್ಬೋದು. ಆ್ಯಂಡ್ ಬಂದಾಗಿಂದನೂ ಸರ್ರು ಎಷ್ಟು ಜ್ಯೋತಿಷ್ಯದ ಬಗ್ಗೆ ಆಗಿರ್ಬೋದು, ಜೆಮ್ಸ್ ಬಗ್ಗೆ ಆಗಿರ್ಬೋದು, ಅವರ ಹಾಬಿ ಬಗ್ಗೆ ಆಗಿರ್ಬೋದು ತುಂಬ ಮಾಹಿತಿ ಕೊಡ್ತಾನೆ ಇದ್ದಾರೆ. ಅಂದರೆ ನಮ್ಗೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ನಾವೆಲ್ಲ ಅವ್ರ ಮುಂದೆ ಕಿಂಚಿದ್ ಅಷ್ಟೇ. ಸೊ ನಮಗೆ ಏನೂ ಸಹ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಅಸ್ಟ್ರಾಲಜಿ ಬಗ್ಗೆ, ಜೆಮ್ಸ್ ಬಗ್ಗೆ, ಅವ್ರ ಹಾಬಿ, ಕರೆನ್ಸಿ ನೋಟ್ಸ್ ಬಗ್ಗೆ, ಏಂಜಲ್ ನಂಬರ್ಸ್ ಬಗ್ಗೆ, ಸ್ಪಿರಿಚುವಲ್ ನಂಬರ್ಸ್ ಬಗ್ಗೆ, ಹಾಗೆ ನ್ಯೂಮರಾಲಜಿ ಬಗ್ಗೆ, ಮತ್ತು ಪಾಮ್ ಹಿಸ್ಟ್ರಿ ಬಂದರೆ ಏನಂತ ಹೇಳ್ತಾರೆ, ಕೈ ನೋಡಿ ಕೂಡ ಹೇಳ್ತಾರಲ್ಲ ಶಾಸ್ತ್ರ, ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಇವ್ರನ್ನ ಜನಗಳು ಕರೆದಿದ್ದು ಪೀಪಲ್ಸ್ ಅಸ್ಟ್ರಾಲಜರ್ ಅಂತ. ಅವರು ಅಷ್ಟು ಸಹೃದಯಿ ಅಂತಲೇ ಹೇಳ್ಬೋದು ನಾವು. ಆ್ಯಂಡ್ ಹ್ಯಾಸ್ ಪ್ರೆಸೆಂಟೆಡ್ ಆ್ಯಂಡ್ ಪಬ್ಲಿಷ್ಡ್ ಅಬೌಟ್ 118 articles from spirituality to sexuality, pertaining to astro-gemologist by working with publications around the world. And some of his articles were translated to few other languages. His article, Astrology of Future, ಅವರು ಫ್ಯೂಚರ್ ಅಸ್ಟ್ರಾಲಜಿ ಕೂಡ ಪ್ರಿಡಿಕ್ಟ್ ಮಾಡಿ ಬರೆದಿದ್ದಾರೆ. ಅವ್ರದ್ದು ಪಬ್ಲಿಕೇಶನ್ಸ್ ಬಗ್ಗೆ ಮತ್ತು ಅವರ ಒಂದು ಪುಸ್ತಕದ ಬಗ್ಗೆ, ಅವರು ಏನೇನು ಪಬ್ಲಿಷ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ. Was completely read and appreciated by deputy editor of an international French magazine. His article Saturn and Fate. Of course, ಇವಾಗ ಎಲ್ಲರಿಗೂ ಸ್ಯಾಟರ್ನ್ ಅಂದರೆ ಶನಿ, ಹಣೆ ಬರಹ, ಇವಾಗ 7.5 ನಡೀತಾ ಇದೆಯಪ್ಪ ಶನಿ ಗ್ರಹ ಅಂತೆಲ್ಲ ಹೇಳಿ ಏನೇನೋ ಊಹಾಪೋಹಗಳು ಕೂಡ ಇರೋದು ಉಂಟು, ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಉಂಟು. ಅದ್ರ ಜೊತೆಗೆ ವಾಟ್ ಇಸ್ ದಿಸ್ ಸ್ಯಾಟರ್ನ್ ಅಂಡ್ ಫೇಟ್ ಅಂತನೂ ತಿಳ್ಕೊಳ್ಬೇಕು ಅಂತ ನೀವೆಲ್ಲ ಕುತೂಹಲದಿಂದನೂ ಕಾಯ್ತಾ ಇದ್ದೀರಾ. ನಾವು ಸ್ಪೀಡ್ ನ್ಯೂಸ್ ಕನ್ನಡದಿಂದ ಈ ಸಂದರ್ಶನದ ಮೂಲಕ ಇದೆಲ್ಲ ಏನು ಅನ್ನೋ ಮಾಹಿತಿ ಕೂಡ ಕೊಡ್ತೀವಿ. ವಾಸ್ ಜಾಯಿಂಟ್ಲಿ ಡಾಕ್ಯುಮೆಂಟೆಡ್ ಬೈ ಇಂಡಿಯನ್ ಕಾಲೇಜ್ ಅಂಡ್ ಶ್ರೀ ಲಂಕನ್ ಯೂನಿವರ್ಸಿಟಿ ಇನ್ ದೇರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಹಿಸ್ ವರ್ಕ್ is recognized by 29 educational bodies. His work under so many recognized globe and bodies. He is widely appreciated for his contribution around 50,000 counseling sessions of the people all around the world. Themes from 5 media houses like Times of India, CNBC TV 18, Deccan Herald, TV9, Sony TV, ಹಾಗೂ ಇವಾಗ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದಲ್ಲೂ ಕೂಡ discussed on astrology gems for their various editions, columns and appreciations for his work in 15 Indian languages and 7 foreign languages. ಮಲ್ಟಿಲಿಂಗಲ್ ಅಂತ ಹೇಳ್ತೀವಲ್ವಾ, ಅವರು ಬರೀ ಪಂಚಭಾಷಾ ತಾರೆ ಅಂತ ನೀವು ಹೀರೋಯಿನ್ನೆಲ್ಲ ನೋಡಿರ್ತೀರಾ ಆಯ್ತಾ. ಆದರೆ ಇವರು ಈ ಅಸ್ಟ್ರಾಲಜರ್ ನಮ್ಮ ಚಂದ್ರಶೇಖರ್ ಗುರೂಜಿ ಅವರು ಬಂದು 16 ಲ್ಯಾಂಗ್ವೇಜಸ್ಸು, 7 ಲ್ಯಾಂಗ್ವೇಜಸ್ಸು, ಫಾರಿನ್ ಲ್ಯಾಂಗ್ವೇಜಸ್ ಕೂಡ ಮಾತಾಡ್ತಾರೆ, ಮತ್ತು ಅದರಲ್ಲೂ ಕೂಡ ಬರೆದಿದ್ದಾರೆ, ಅದರಲ್ಲಿ ಕೂಡ ಸಂದರ್ಶನನ ಕೊಟ್ಟಿದ್ದಾರೆ. He has delivered lectures and participated in astrology conferences both nationally and internationally.
ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದ್ರಶೇಖರ್ ಗುರುಜಿ ಅವರು. ಬನ್ನಿ, ಇನ್ನ ಕಾರ್ಯಕ್ರಮಕ್ಕೆ ತಡ ಮಾಡೋದು ಬೇಡ. ಅವ್ರ ಬಗ್ಗೆ ಹೇಳಿದ್ರೆ ಇನ್ನ ಡೆಪ್ತ್ ಓಷನ್ ತರ ಹೋಗ್ತಾನೆ ಇರುತ್ತೆ ಅವ್ರದ್ದು ಪ್ರೊಫೈಲು. ಅವರನ್ನ ಡೈರೆಕ್ಟ್ ಆಗಿ ನೇರವಾಗಿ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಮಾತಾಡ್ಸೋಣ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ, ವೆಲ್ಕಮ್ ಟು ಮೈ ಹೌಸ್. ಥ್ಯಾಂಕ್ ಯು. ಸುಸ್ವಾಗತ ನಮ್ಮ ಮನೆಗೆ ಬಂದಿದ್ದಕ್ಕೆ. ತುಂಬಾ ಸಂತೋಷ. ಮತ್ತೆ ಸ್ಪೀಡ್ ನ್ಯೂಸ್ ಪ್ರೇಕ್ಷಕರಿಗೆ ಇದ್ದಿದ್ದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಒಂದು ಎಂತ ಹೇಳಿದ್ರೆ ಆ ಭಾಗ್ಯ ಅಂತಾನೆ ಹೇಳ್ಬೋದು ನಿಮ್ಮನ್ನ ಇವತ್ತು ಭೇಟಿ ಮಾಡಿದ್ದು ಮತ್ತೆ ನಿಮ್ಮ ಸಂದರ್ಶನ ಮಾಡ್ತಾ ಇರೋದು. ಇದು ಭಾಗ್ಯ ಅಂತಲ್ಲ, ನನ್ನ ಭಾಗ್ಯ. ಸ್ಪೀಡ್ ನ್ಯೂಸ್ಗೆ ನಾನು ಸ್ಪೀಡ್ ನ್ಯೂಸ್ ಸ್ಕ್ರೀನ್ ಮೇಲೆ ನಾನು ಬರ್ತಾ ಇದ್ದೀನಿ ಅಂತ. ಸ್ಪೀಡ್ ನ್ಯೂಸ್ ಪ್ರೇಕ್ಷಕರ ಮುಂದೆ ನಾನು ಬರ್ತಾ ಇರೋದು ನನ್ನ ಭಾಗ್ಯ. ಇಲ್ಲ, ಇಂಥ ಸಾಧಕರನ್ನ ಸಂದರ್ಶನ ಮಾಡೋದು ಒಂದು ಭಾಗ್ಯ ನಮ್ದು ಕೂಡ, ಮತ್ತೆ ನಮ್ಮ ಎಲ್ಲ ಕ್ರ್ಯೂ ಮೆಂಬರ್ಸ್ದು ಕೂಡ ಅಂತಾನು ಹೇಳ್ಬೋದು. ಇನ್ನ ಜಾಸ್ತಿ ಟೈಮ್ ತಗೊಳಲ್ಲ. ಅಸ್ಟ್ರಾಲಜಿ ಅದ್ರ ಬಗ್ಗೆ ನಮ್ಗೆ ಮಾಹಿತಿ. ಅಸ್ಟ್ರಾಲಜಿ ಬಹಳ ಏನ್ಷಿಯಂಟ್ ಸಬ್ಜೆಕ್ಟ್. ನಿಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅಂತಂದ್ರೆ 4 ಲೈನಲ್ಲಿ ಹೇಳ್ತೀನಿ. ಜ್ಯೋತಿಷ್ಯ ಬಂದಿದ್ದು ಭಾಷೆ ಬಂದ ಮೇಲೆ. ಹೌದಾ? ಹೌದಲ್ವಾ? ಬಟ್ ಅದು ಶಾಸ್ತ್ರಾನುಸಾರವಾಗಿ ಹೇಳ್ತೀನಿ ರೀ. ಜ್ಯೋತಿಷ್ಯ ಬಂದಿದ್ದು ಭಾಷೆ ಬಂದ ಮೇಲೆ, ಸಂಖ್ಯಾಶಾಸ್ತ್ರ ಬಂದಿದ್ದು ಸಂಖ್ಯೆಗಳು ಬಂದ ಮೇಲೆ ಅಲ್ವಾ? ಕರೆಕ್ಟ್. ಆದರೆ ಹಸ್ತ ಸಾಮುದ್ರಿಕ ಅನ್ನೋದು ಭಾಷೆನೂ ಇಲ್ಲ, ಸಂಖ್ಯೆಗಳು ಇಲ್ದಿರುವಂತ ಕಾಲದಲ್ಲಿ ಹುಟ್ಟಿದಂತ ರೇಖಾಶಾಸ್ತ್ರ, ಪಾಮಿಸ್ಟ್ರಿ. ರೇಖಾಶಾಸ್ತ್ರ ಮನುಷ್ಯನಿಗೆ ಮಾತಿಲ್ಲ, ಕೈಯಿನ ಮೂಮೆಂಟೇ, ಕೈಯಿನ ಸಿಗ್ನಲ್ಸೇ ಒಂದು ಭಾಷೆ ಆಗಿತ್ತು. ಯಾಕೆ ಹೇಳ್ತೀನಿ ಈ ಮಾತು ಅಂದ್ರೆ, ಅಲ್ಲೇ ನನ್ನ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಇದೆ. 25,000 ವರ್ಷಗಳ ಹಿಂದಿನ ಗುಹೆಯಲ್ಲಿನ ಮನುಷ್ಯನ ಗುಹೆಯಲ್ಲಿನ ಒಂದು ಗೋಡೆ ನೋಡಿದ್ರೆ ಅದರಲ್ಲಿ ಹಸ್ತ ಪ್ರಿಂಟ್ ಇದೆ. ಆ ಕಾಲದ್ದು ಪ್ರಿಂಟ್, ರೇಖಾ ಪ್ರಿಂಟ್. ಭಾಷೆ ಬರೋಕ್ ಮುಂಚೆ, ಸಂಖ್ಯೆ ಬರೋಕ್ ಮುಂಚೆ ಅವನು ರೇಖೆಗಳು ನೋಡಿ ಅರ್ಥ ಮಾಡ್ಕೋತಿದ್ದ. ಆಮೇಲೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಜ್ಯೋತಿಷ್ಯ ಅನ್ನೋದು ಇಷ್ಟು ಹಳೇದು ಹಿಂದಕ್ಕೆ ಹೋದ್ರೆ, ಜ್ಯೋತಿಷ್ಯ ಅನ್ನೋದು ಯಾರ ಮೈಂಡಿಂದ ಬಂದಂತ ಸಬ್ಜೆಕ್ಟ್? ಅದೇ ನಮಗೂ ಕುತೂಹಲ. ಯಾರ ಮೈಂಡಿಂದ ಬಂದಂತ ಸಬ್ಜೆಕ್ಟ್? ಈಗ ಜ್ಯೋತಿಷ್ಯ ಕುಂಡಲಿ ನೋಡಿದ್ರೆ, ಚಕ್ರ ಮಂಡಲ ನೋಡಿದ್ರೆ, 12 ರಾಶಿಗಳಲ್ಲಿ ತುಲಾರಾಶಿ ಒಂದು ಬಿಟ್ರೆ 11 ರಾಶಿಗಳು ಪ್ರಾಣಿಗಳ ಸಂಖ್ಯೆನಲ್ಲಿದೆ, ಚಿತ್ರಗಳಲ್ಲಿದೆ. ತುಲಾ ಅಂದ್ರೆ ಅದು ತಕ್ಕಡಿ. ಅದು ಸಿವಿಲೈಸ್ಡ್ ಸೊಸೈಟಿಯ ಸಿಂಬಲ್. ಅದು ಇನ್ನು ಮಿಕ್ಕಿದ್ದು 11 ಸಿಂಬಲ್ಸ್ ಪ್ರಾಣಿಗಳ ಸಿಂಬಲ್ಸ್ ಇವತ್ತಿಗೂ ಇದೆ. ಅಂದ್ರೆ ಏನು? ಋಷಿ ಕಾಡಲ್ಲಿ ಬದುಕ್ತಿದ್ದಂತ ಬೇಟೆಗಾರನ ಮನಸ್ಸಿನಿಂದ ಬಂದಂತ ಬೇಟೆಗಾರ ತಾನೇ ಕಾಡು ಮಧ್ಯೆ ಪ್ರಾಣಿಗಳ ಮಧ್ಯೆ ಬದುಕ್ತಿದ್ದು. ಹಾಗೆ ಋಷಿ ಮುನಿಗಳು ಹಂಗೆ ಎವಾಲ್ವ್ ಆಗಿ ಅರಣ್ಯಕಗಳು ಅಂತ ಹೇಳ್ತಾರೆ. ಹೌದು, ಅರಣ್ಯಕಗಳು ಬರುತ್ತೆ ನಮ್ಮ ವೇದ ಇದರಲ್ಲಿ. ಹೌದು, ಅರಣ್ಯಕಗಳು ಅಲ್ಲೇ ಇರೋದು. ಹೌದು, ವೇದ ಉಪನಿಷತ್ಗಳಲ್ಲಿ ಇವತ್ತು ಉಲ್ಲೇಖಗಳಿದೆ. ಹೌದು, ಅರಣ್ಯಕಗಳು. ಹಾಗೆ ಋಷಿ ಮುನಿಗಳು ಎಲ್ಲಿ ಬದುಕ್ತಿದ್ರು? ಅಲ್ಲೇ ಅವರು ತಪಸ್ಗಳೆಲ್ಲ ಮಾಡಿ ತಪಸ್ವಿಗಳಾಗಿದ್ದು ಕೂಡ. ಪ್ರಾಣಿಗಳ ಮಧ್ಯೆ, ಗಿಡ ಮರಗಳ ಮಧ್ಯೆ, ಹರಿಯೋ ಹೊಳೆಗಳ ನದಿ, ನೀರು, ಸಮುದ್ರ, ಇಲ್ಲಿ ಬದುಕ್ತಿದ್ರು ಅಲ್ವಾ? ಹೌದು. ಅದಕ್ಕೆ ಆ ಕಾರಣಕ್ಕೆ ಇವತ್ತಿಗೂ ಆ ಸಿಂಬಲ್ಸ್ ಪ್ರಾಣಿಗಳ ಸಿಂಬಲ್ಸೇ ಇದೆ. ಅಷ್ಟು ಬೇಡ, ಪಂಚಾಂಗ ತೆಗೆದು ನೋಡಿ. ಯೋನಿಕೂಟ, ಬೆಡ್ರೂಮ್ ಬಿಹೇವಿಯರ್ ಆಫ್ ಪ್ರಾಬಬಲ್ ಕಪಲ್ಸ್, ಇವತ್ತಿಗೂ ಯೋನಿಕೂಟ ಅನ್ನೋದು ಪ್ರಾಣಿಗಳಲ್ಲಿ ಇದೆ. ಇಲಿ, ಜಿಂಕೆ, ಹಾವು, ಬೆಕ್ಕು, ಹಸು, ಹುಲಿ, ಸಿಂಹ ಅಂತ. ಸಿವಿಲೈಸೇಷನ್ ಮುಂದುವರಿಸಬೇಕಲ್ವಾ, ಪ್ರಾಣಿದಾಗಿರ್ಲಿ. ಆದ್ರೆ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬರೋದು, ಎಷ್ಟು ಜನ ಮಾಡರ್ನ್ ಅಸ್ಟ್ರಾಲಜರ್ಸು ಈ ಪ್ರಾಣಿಗಳು ನೋಡಿದ್ದಾರೆ? ಪ್ರಾಣಿ ಸೈಕಾಲಜಿನಲ್ಲೇ ಬೆಡ್ರೂಮ್ ಬಿಹೇವಿಯರ್ ಎಕ್ಸ್ಪ್ಲೈನ್ ಮಾಡೋದು. ನಮ್ಗೆ ಇದು ಆಶ್ಚರ್ಯ ಸರ್. ಬಿಕಾಸ್ ನಿಮ್ಗೆ ಕ್ವಶನ್ ಬಂದಿದೆ ಅಂತಂದ್ರೆ ನಮ್ಗೆ ನಾವು ಬಂದಿರೋದೇ ಕ್ವಶನ್ಸ್ ಕೇಳಕ್ಕೆ. ಆದ್ರೆ ಆ ಕಾಲದಲ್ಲಿ ಜ್ಯೋತಿಷಿಗಳು ಪ್ರಾಣಿ ಪಕ್ಷಿಗಳು ದಿನನಿತ್ಯ ನೋಡ್ತಿದ್ರು. ಅದು ಅವರು ಕೋಡಿಂಗ್ ಮಾಡಿಟ್ಟು ಬರೆದಿಟ್ಟಿರುವಂತ ಜ್ಯೋತಿಷ್ಯ. ಅದನ್ನ ನಾವು ಮಾಡರ್ನೈಸ್ ಮಾಡಿಲ್ಲ, ಅಪ್ಡೇಟ್ ಮಾಡ್ಕೊಂಡಿಲ್ಲ.
ಇವಾಲ್ವ್ ಆಗಿಲ್ಲ ಅಂತ ನೀವು ಹೇಳ್ತಾ ಇರೋದು ಒಟ್ಟು. ಇವಾಲ್ವ್ ಆಗಿದೆ, ಇವಾಲ್ವ್ ಆಗಿದೆ, ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗಿಲ್ಲ. ಅರ್ಥ ಆಯ್ತು. ಆದ್ರೆ ಅಷ್ಟೆಲ್ಲ ಡೀಪ್ ಆಗಿ ಹೋದ್ರೆ ಈಗಿನ ಸಮಾಜಕ್ಕೆ ಈಗಿನ ಪ್ರಪಂಚಕ್ಕೆ ಡಿಜಿಟಲ್ ವರ್ಲ್ಡ್ಗೆ ಫ್ಯೂಚರ್ ವರ್ಲ್ಡ್ಗೆ ಅಸ್ಟ್ರಾಲಜಿ ಅನ್ನೋದು ಟೈಮ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. ಓ ಇಸ್ ಇಟ್? ವಾಸ್ತು ಈ ಸ್ಪೇಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. ಅಸ್ಟ್ರಾಲಜಿ ಅನ್ನೋದು ಟೈಮ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. ವಾಸ್ತು ಅನ್ನೋದು ಸ್ಪೇಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಈಗಿನ ಪ್ರಪಂಚಕ್ಕೆ ಅಸ್ಟ್ರಾಲಜಿ ಬಹಳ ಉಪಯೋಗ ಆಗುತ್ತೆ. ಸರ್ ನ್ಯೂಮರಾಲಜಿ ಬಗ್ಗೆ ಬಂದ್ರೆ, ನ್ಯೂಮರಾಲಜಿ ಸಿಂಪ್ಲಿಫೈಡ್, ಕೋಡಿಫೈಡ್ ಅಕಲ್ಟ್ ಸಬ್ಜೆಕ್ಟ್. ಸಿಂಪ್ಲಿಫೈಡ್, ಕೋಡಿಫೈಡ್ ಅಕಲ್ಟ್ ಸಬ್ಜೆಕ್ಟ್. ದಿನನಿತ್ಯದ ನ್ಯೂಮರಾಲಜಿ ಬೇರೆ, ಇನ್ಡೆಪ್ತ್ ಬೇರೆನೇ ಇದೆಯಾ? ಇನ್ಡೆಪ್ತ್ ಬೇರೆ ಇದೆ. ಆದ್ರೆ ಒಂದು ವಿಷಯ ನಿಮ್ಗೆ ಅರ್ಥ ಮಾಡಿಸ್ಬೇಕು, ನಂಬರ್ ಸಿಸ್ಟಮ್ ಇಲ್ದಿರ ಇವತ್ತು ಪ್ರಪಂಚನೇ ಇಲ್ಲ, ಮಾನವ ಪ್ರಪಂಚ ಇಲ್ಲ. ಕರೆಕ್ಟ್. ನಂಬರ್ ಸಿಸ್ಟಮ್ ಕೊಲ್ಯಾಪ್ಸ್ ಆದ್ರೆ ಮಾನವ ಜೀವನನೇ ಕೊಲ್ಯಾಪ್ಸ್. ಹೌದಾ? ನೋಡಿ, ಎಲ್ಲಿಂದ ನೋಡಿ, ಬ್ಯಾಂಕಿಂಗ್ ಅಲ್ಲಿ ನಂಬರ್ಸ್ ಇದೆ, ಸೈನ್ಸ್ ಅಲ್ಲಿ ನಂಬರ್ಸ್ ಇದೆ, ಮ್ಯಾಥ್ಸ್ ಅಲ್ಲಿ ನಂಬರ್ಸ್ ಇದೆ. ಕರೆಕ್ಟ್. ದೇಶಗಳ ಮಧ್ಯೆ ನಂಬರ್ಸ್ ಇದೆ. ಸರ್ ಇವತ್ತು ಏನು ಮಿಡಿತಾ ಇದೆಯಲ್ಲ ಹೃದಯ, ಅದು ನಂಬರ್ಸ್ ಸರ್. ಸ್ಮಾರ್ಟ್ ವಾಚು ನಂಬರ್ಸು. ಕರೆಕ್ಟ್. ನೀವು ಕಟ್ಕೊಳ್ಳೋ ಸ್ಮಾರ್ಟ್ ವಾಚು ನಂಬರ್ಸು, ನೀವು ನೋಡೋ ಟಿವಿ, ಸ್ಮಾರ್ಟ್ ಟಿವಿ ನಂಬರ್ಸು. ಕರೆಕ್ಟ್. ನಂಬರ್ಸು ಈಗಿನ ಪ್ರಪಂಚನ ಫುಲ್ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದೆ. ಹೌದು, ಈಗಿನ ಪಲ್ಸ್ಗೆ ನಂಬರ್ಸ್ ಹೆಂಗ್ ಬೇಕೋ ನಂಬರ್ಸ್ ಇಲ್ದಿರ ಇಲ್ಲ. ಆದರೆ ನ್ಯೂಮರಾಲಜಿ ಅನ್ನೋದು ಸಂಖ್ಯೆಗಳ ನಿಗೂಢ ಅರ್ಥ. ಓಕೆ. ನಿಗೂಢ ಅರ್ಥವನ್ನ ಡಿಕೋಡ್ ಮಾಡುವಂತ ಸಬ್ಜೆಕ್ಟೇ ನ್ಯೂಮರಾಲಜಿ ಸಬ್ಜೆಕ್ಟ್. ಓಕೆ. ಡಿಕೋಡಿಂಗ್ ದಿ ಇನ್ನರ್ ಮೀನಿಂಗ್ ಆಫ್ ನಂಬರ್ಸ್. ಅದರಲ್ಲೂ ಸಹ ನಾನು ಎಷ್ಟೋ ವರ್ಷಗಳಿಂದ ಸಂಖ್ಯಾಶಾಸ್ತ್ರನೂ ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮ ಗುರುಗಳು ನನಗೆ ಕೊಟ್ಟಂತ ಪ್ರಶ್ನೆ ಉತ್ತರಗಳ ಸಂಖ್ಯಾಶಾಸ್ತ್ರದ ಒಂದು ಫಾರ್ಮುಲಾನು ಇಟ್ಕೊಂಡಿದ್ದೀನಿ. 48 ವರ್ಷಗಳ ಹಿಂದೆ ಕೊಟ್ಟಂತ ಒಂದು ಫಾರ್ಮುಲಾನು ಇಟ್ಕೊಂಡಿದ್ದೀನಿ ನಾನು ಇನ್ನು. ಅರ್ಥ ಆಯ್ತಾ? ಜೊತೆಗೆ ಇಷ್ಟು ಮಾಡ್ತಾ ಮಾಡ್ತಾ ನನಗೊಂದು ಹವ್ಯಾಸ ಬೆಳೀತು. ಜ್ಯೋತಿಷಿ ಅವನು ಅಷ್ಟು ಟೈಮ್ ಝೋನಲ್ಲಿ ಓಡಾಡ್ತಾನೆ. ಪ್ರತಿನಿತ್ಯ ಕ್ಲೈಂಟ್ ಮೆಂಟಲ್ ಟೈಮ್ ಟ್ರಾವೆಲ್ ಮಾಡ್ತಾನೆ. 5 ಕೇಸ್ ಒಂದು ದಿವಸಕ್ಕೆ ನೋಡಿದ್ರೆ 5 ಟೈಮ್ ಝೋನಲ್ಲಿ ಹೋಗಿ ಬರ್ತಾನೆ ಅವನು. ಅಂದ್ರೆ ಅವ್ರದ್ದೇನು ಟೈಮ್, ಅವ್ರ ದಶೆ ಏನು, ಅವ್ರ ಭವಿಷ್ಯ ಏನು, ಅವರ ಭೂತಕಾಲ ಏನು, ಹಿಂದೆ ಮುಂದೆ ಟೈಮ್ ಝೋನಲ್ಲಿ ಹೋಗಿ ಬರ್ತಾನೆ. 5 ಕೇಸ್ ಆವರೇಜ್ ಇಟ್ಕೊಂಡು 5 ಕೇಸ್ ನೋಡಿದ್ರು 5 ಟೈಮ್ ಝೋನಲ್ಲಿ ಹೋಗಿ ಬರ್ತಾನೆ. ಒಂದೊಂದು ಗಂಟೆ ಒಂದೊಂದು ಕೇಸ್ ಇಟ್ಟರು 5 ಗಂಟೆ ಟೈಮ್ ಆಯಿತು. 5 ಗಂಟೆ ಟೈಮು ಅವನ ಜೀವನದಲ್ಲಿ ಪ್ರೊಫೆಷನಲ್ಲಿ ಬೇರೆ ಟೈಮ್ ಝೋನಲ್ಲಿ ಮೆಂಟಲ್ ಟೈಮ್ ಟ್ರಾವೆಲ್ ಮಾಡಿ ಬಂದರೆ ಕೊನೆಗೆ ಇವನ್ ಟೈಮ್ ಟ್ರಾವೆಲ್ಲೇ ಮರ್ತು ಹೋಗ್ತದೆ. ಅದನ್ನು ಡಿಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಬರ್ನೌಟ್ ಮಾಡ್ಕೊಳ್ಳೋಕ್ಕೆ ಅಸ್ಟ್ರಾಲಜಿಗೂ ಒಂದು ಹವ್ಯಾಸ ಬೇಕಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಈಗಿನ ಪ್ರಪಂಚದಲ್ಲಿ ಒಂದು ಅಂಕಿಅಂಶದ ಪ್ರಕಾರ ಹವ್ಯಾಸಿ ಅಸ್ಟ್ರಾಲಜರ್ಸು ಲಕ್ಷಾಂತರ ಜನ ಇದ್ದಾರೆ ಪ್ರಪಂಚದಲ್ಲಿ. ಎಷ್ಟೋ ಜನಕ್ಕೆ ಅಸ್ಟ್ರಾಲಜಿ ಒಂದು ಹವ್ಯಾಸ, ಹಾಬಿ. ಅದು ಕರೆಕ್ಟ್. ಪ್ಯಾಷನ್ಗೋಸ್ಕರ ಮಾಡ್ತಾರೆ. ಇನ್ಕ್ವಿಸಿಟಿವ್ನೆಸ್, ಪ್ಯಾಷನ್ ಟು ಗೋ ಇನ್ ಡೆಪ್ತ್ ಇನ್ ಟು ದಿ ಅಂಡರ್ಸ್ಟ್ಯಾಂಡಿಂಗ್ಸ್. ಅದು ಓಷನ್ ಸರ್. ಹಾಗಾದ್ರೆ ಓಷನ್ನೇ ಇನ್ ಡೆಪ್ತ್ ಅಂದ್ರೆ ಓಷನ್ನೇ. ಹಾಗಾಗಿ ಅಸ್ಟ್ರಾಲಜರ್ಗೆ ಯಾವ ಹಾಬಿ? ನಾನು ನ್ಯೂಮಸ್ಮ್ಯಾಟಿಕ್ ಹಾಬಿ ಇಟ್ಕೊಂಡೆ. ಆ ನ್ಯೂಮಸ್ಮ್ಯಾಟಿಕ್ಸ್ ಹಾಬಿ, ನಂಬರ್ಸು, ಸ್ಟಡಿ, ದಟ್ಟು ದಿಸ್ಸು ಅನ್ನೋದ್ರಲ್ಲಿ ನನಗೆ ಸ್ಪಿರಿಚುವಲ್ ನ್ಯೂಮರಾಲಜಿ ಅಂತ ಒಂದು ಸಬ್ಜೆಕ್ಟು ಎವಾಲ್ವ್ ಆಯಿತು. ಸ್ಪಿರಿಚುವಲ್ ನ್ಯೂಮರಾಲಜಿ ಅಂತ ಇವತ್ತು ಒಂದು ಸಬ್ಜೆಕ್ಟು ನಿಮ್ಮ ಮುಂದೆ ಪ್ರಸ್ತುತ ಮಾಡಿಸೋಕ್ಕೆ ನಾನು ಇಲ್ಲಿದ್ದೀನಿ. ಸ್ಪೀಡ್ ನ್ಯೂಸ್ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಪ್ರೇಕ್ಷಕರೇ.